ಒಂದು ಹದ್ದ ಇತ್ತು. ಆಕಾಶದ ಎತ್ತರಕ್ಕ ಹಾರ್ತಿತ್ತು. ಹದ್ದಿನಲ್ಲಿಯೇ ಶ್ರೇಷ್ಠನಾದಂಥ ರಾಜ. ಆತನನ್ನ ಈ ಭೂಮಂಡಲದ ರಾಜ ಒಬ್ಬ ಆಮಂತ್ರಿಸಿದ. ಹದ್ದನ್ನುವ ರಾಜನನ್ನ ಇಲ್ಲಿ ಆಮಂತ್ರಿಸಿದ. ಒಬ್ಬ ಮಹಾರಾಜ ಆಮಂತ್ರಿಸಿದ. ನೀನೂ ರಾಜ, ನಾನೂ ರಾಜ, ನನ್ನ ಅತಿಥಿ ನೀನು ಅಂತ ಅವನನ್ನ ಅಲ್ಲಿ ಕೂಡಿಸಿ. ಅದಕ್ಕೆ ಹದ್ದಿಗೆ ಬಹಳ ಸಂತೋಷ ಆಯ್ತು. ಹದ್ದ ಮಸ್ತಾಗಿ ಕೂತಿತ್ತು. ಮೇಜವಾನಿ ಶುರುವಾಯ್ತು. ಏನ್ ಇಡ್ಲಿಕ್ಕೆ ಶುರು ಮಾಡಿ? ಹಣ್ಣ, ಹಂಪ್ಲ, ಹಾಲು, ಪಾಲು ಇಡಾಕ್ ಶುರು ಮಾಡಿದ. ಹದ್ದಿಗೆ ಆ ಕಡೆ ಲಕ್ಷಣ ಇಲ್ಲ. ಹಂಗಿರ್ಬೇಕು. ಎಲ್ಲಾ ಮಿಷ್ಟಾನ್ನ ಮಾಡಿಟ್ಟ. ಮಹಾರಾಜ ಕೂತಾನ. ಎದುರಿಗೆ ಈ ಮಹಾರಾಜ ಕೂತಾನ, ಹದ್ದಿನ ಮಹಾರಾಜ. ಎಲ್ಲ ಹೀಗೆ ಇಟ್ಟಾರ. ಆದರೆ ಹದ್ದಿನ ತಲೆಯಾಗ ಏನದ ಅಂದ್ರ ಹೆಣ. ಅದು ಮನುಷ್ಯನಾಗ ಹೆಣದ ಕಲ್ಪನಾ ಮಾಡಕತ್ಯದ. ಎದುರಿಗೆ ಮಿಷ್ಟಾನ್ನ ಇಟ್ಟಾರ. ಪ್ರಪಂಚ. ಯಾಕೆ ಹದ್ದಿಗೆ ಅದೇ ಕಾಣೋದು. ಅದು ಒಳಗೆ ಸೇರಿಬಿಟ್ಟದ. ಆಕಾಶದ ಎತ್ತರಕ್ಕೆ ಹೋದರೂ ಸಹಿತ ಎಲ್ಲೆಲ್ಲಿ ಬಿದ್ದಾವ ಆ ಕಡೆ ಲಕ್ಷ. ಅದಕ್ಕೆ ಒಂದೆಲ್ಲರೆ ಹೆಣ ಬಿದ್ದಿತ್ತು ಅಂದ್ರೆ ಅಲ್ಲಿಂದ ಇಳಿತದೆ. ಒಳಗೆಲ್ಲ ಹೆಣ, ಹೊರಗೆಲ್ಲ ಹಣ್ಣ. ರುಚಿ ಹಂಗಾದೀತು ಪ್ರಪಂಚ. ಅದೇ ಆತಿತ್ತು. ನಮ್ಮದು ಪರಿಸ್ಥಿತಿ ಹಂಗದ. ಒಳಗೆಲ್ಲ ಅದ, ಹೊರಗೆಲ್ಲ ಸುಂದರ ಪ್ರಪಂಚ. ಆನಂದ ಹೆಂಗಾದೀತು.